ಶಾಂತ ಕಾಡಿನಲ್ಲಿ ಅನೇಕ ವರ್ಣರಂಜಿತ ಪಕ್ಷಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಗಿಳಿಗಳು, ಗುಬ್ಬಚ್ಚಿಗಳು, ಪಾರಿವಾಳಗಳು, ನವಿಲುಗಳು ಮತ್ತು ಸಣ್ಣ ಹಮ್ಮಿಂಗ್ ಬರ್ಡ್ಗಳು ಇದ್ದವು. ಪ್ರತಿದಿನ ಬೆಳಿಗ್ಗೆ ಕಾಡು ಅವುಗಳ ಮಧುರ ಹಾಡುಗಳಿಗೆ ಎಚ್ಚರವಾಯಿತು. ಗುಬ್ಬಚ್ಚಿಗಳು ಮುಂಜಾನೆ ಎದ್ದು ಸೂರ್ಯ ಉದಯಿಸುತ್ತಿದ್ದಂತೆ ಸಂತೋಷದಿಂದ ಚಿಲಿಪಿಲಿ ಮಾಡುತ್ತಿದ್ದವು. ಗಿಳಿಗಳು ಮಾತನಾಡಲು ಮತ್ತು ನಗಲು ಇಷ್ಟಪಡುತ್ತಿದ್ದವು, ಕೇಳಿದ ಎಲ್ಲವನ್ನೂ ಪುನರಾವರ್ತಿಸುತ್ತಿದ್ದವು. ಪಾರಿವಾಳಗಳು ಬಹಳ ದೂರ ಹಾರಿ ದೂರದ ಸ್ಥಳಗಳಿಂದ ಸುದ್ದಿಗಳನ್ನು ತಂದವು. ಅವುಗಳಲ್ಲಿ ಅತ್ಯಂತ ಸುಂದರವಾದ ನವಿಲು ಮಳೆ ಬಂದಾಗಲೆಲ್ಲ ಹೆಮ್ಮೆಯಿಂದ ನೃತ್ಯ ಮಾಡುತ್ತಿತ್ತು. ಮತ್ತು ಹಮ್ಮಿಂಗ್ ಬರ್ಡ್ ಚಿಕ್ಕದಾಗಿದ್ದರೂ ವೇಗವಾಗಿತ್ತು ಮತ್ತು ಗಾಳಿಯಲ್ಲಿ ಮಾಂತ್ರಿಕನಂತೆ ಸುಳಿದಾಡುತ್ತಿತ್ತು. ಒಂದು ದಿನ ಬಲವಾದ ಬಿರುಗಾಳಿ ಬಂದಿತು. ಗಾಳಿ ಹುಚ್ಚುಚ್ಚಾಗಿ ಬೀಸಿತು ಮತ್ತು ಪಕ್ಷಿಗಳು ಭಯಭೀತರಾದವು. ಮರಗಳು ನಡುಗಿದವು ಮತ್ತು ಗೂಡುಗಳು ಬೀಳಲು ಪ್ರಾರಂಭಿಸಿದವು. ಆದರೆ ಒಂಟಿಯಾಗಿ ಹಾರಿಹೋಗುವ ಬದಲು ಪಕ್ಷಿಗಳು ಒಟ್ಟಿಗೆ ಕೆಲಸ ಮಾಡಿದವು. ಪಾರಿವಾಳಗಳು ಕೊಂಬೆಗಳನ್ನು ಸಾಗಿಸಲು ಸಹಾಯ ಮಾಡಿದವು. ಗಿಳಿಗಳು ಜೋರಾಗಿ ಸೂಚನೆಗಳೊಂದಿಗೆ ಎಲ್ಲರಿಗೂ ಮಾರ್ಗದರ್ಶನ ನೀಡಿದವು. ಹಮ್ಮಿಂಗ್ ಬರ್ಡ್ ದುರ್ಬಲ ಪಕ್ಷಿಗಳಿಗೆ ಆಹಾರವನ್ನು ನೀಡಲು ಮಕರಂದವನ್ನು ತ್ವರಿತವಾಗಿ ಸಂಗ್ರಹಿಸಿತು. ಹೆಮ್ಮೆಯ ನವಿಲು ಕೂಡ ತನ್ನ ಉದ್ದನೆಯ ಗರಿಗಳ ಕೆಳಗೆ ಚಿಕ್ಕ ಮಕ್ಕಳನ್ನು ಆಶ್ರಯಿಸಲು ಸಹಾಯ ಮಾಡಿತು. ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಕಳೆದುಹೋಯಿತು ಮತ್ತು ಸೂರ್ಯ ಹಿಂತಿರುಗಿದನು. ಪಕ್ಷಿಗಳು ತಮ್ಮ ಪುನರ್ನಿರ್ಮಿಸಿದ ಗೂಡುಗಳನ್ನು ನೋಡಿ ಮುಗುಳ್ನಕ್ಕವು. ಆ ದಿನ ಅವುಗಳಿಗೆ ತಿಳಿದುಬಂದದ್ದೇನೆಂದರೆ ಶಕ್ತಿ ಗಾತ್ರ ಅಥವಾ ಸೌಂದರ್ಯದಲ್ಲಿ ಅಲ್ಲ, ಪರಸ್ಪರ ಸಹಾಯ ಮಾಡುವುದರಲ್ಲಿದೆ ಎಂದು. ಅಂದಿನಿಂದ ಕಾಡು ಕೇವಲ ಹಾಡುಗಳೊಂದಿಗೆ ಮಾತ್ರವಲ್ಲ, ಸ್ನೇಹದೊಂದಿಗೆ ಪ್ರತಿಧ್ವನಿಸಿತು.